Hello children, have you seen the first video? What you learned from that first video? Yes sir, we learned the meaning of direct and indirect speech sir. And what are the three things need to change? That is change of tense, change of pronouns and change of the words, place and time sir. And also the 4 types of sentences. Okay kids, now in this video I am going to present you how to change the sentences from direct speech to indirect speech. Here in this video I am going to present you based on the types of sentences. Let's watch and learn children. Hi everyone. Here is the video of direct and indirect speech. It is part 2 video. In the part 1 video, you come to know the meaning of direct and indirect speech and what are the things we need to change when we convert the sentence from direct to indirect speech. ಈ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ನ ಅರ್ಥ ಮತ್ತು ಡೈರೆಕ್ಟ್ ಸ್ಪೀಚ್ನ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚ್ ವಾಕ್ಯಕ್ಕೆ ಬದಲಾವಣೆ ಮಾಡಬೇಕಾದಾಗ ನಾವು ಪ್ರೊನೌನ್ ಚೇಂಜ್, ಟೆನ್ಸ್ ಚೇಂಜ್ ಮತ್ತು ಡೇಟ್ ಆ್ಯಂಡ್ ಟೈಮ್ ಆ್ಯಂಡ್ ಪ್ಲೇಸ್ ಬರ್ತಕ್ಕಂತಹ ಒಂದು ವರ್ಡ್ಸನ್ನು ಹೇಗೆ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿರ್ತೀರ. ಈಗ ಪಾರ್ಟ್ 2 ಈ ಒಂದು ವಿಡಿಯೋದಲ್ಲಿ ಸೆಂಟೆನ್ಸಸ್ಸನ್ನು ಹೇಗೆ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ನಾವು ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಡಿಕ್ಲರೇಟಿವ್ ಸೆಂಟೆನ್ಸ್. ಹೌ ಟು ಚೇಂಜ್ ದೆಮ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಮೀನ್ಸ್ ಡೈರೆಕ್ಟ್ ಟು ರಿಪೋರ್ಟೆಡ್ ಸ್ಪೀಚ್. Let us begin with declarative sentences. Here, declarative sentences means statements, opinions or universal truth sentences. Here to change from direct to indirect, we have to use that as a linker between reporting and reported. Here the sentence is like this. He says, I am a student. ಇಲ್ಲಿ ಹಿ ಸೇಸ್ ಅಂತಕ್ಕಂಥದ್ದು ರಿಪೋರ್ಟಿಂಗ್ ಆದರೆ ಐ ಆಮ್ ಅ ಸ್ಟೂಡೆಂಟ್ ಅಂತಕ್ಕಂಥದ್ದು ರಿಪೋರ್ಟೆಡ್. ಈ ಡಿಕ್ಲರೇಟಿವ್ ಸೆಂಟೆನ್ಸಸ್ಸಲ್ಲಿ ಹಿ ಸೇಸ್ ಮತ್ತು ಐ ಆಮ್ ಎ ಸ್ಟೂಡೆಂಟ್ಸ್ ಮಧ್ಯೆ ದಟ್ ಅಂತಕ್ಕಂಥದ್ದನ್ನು ನಾವು ಲಿಂಕರ್ ವರ್ಡನ್ನು ಬಳಸಲೇಬೇಕು. ಈಗ ಮೊದಲನೇ ವಾಕ್ಯದಲ್ಲಿ ನೋಡೋಣ. ಹಿ ಸೇಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟಲ್ಲಿದೆ. ರಿಪೋರ್ಟಿಂಗ್ ಆಗಿರ್ತಕ್ಕಂಥದ್ದು ಒಂದು ಹಿ ಸೇಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಇರೋದರಿಂದ ರಿಪೋರ್ಟೆಡ್ ಐ ಆಮ್ ಅ ಸ್ಟೂಡೆಂಟ್ ಅಂತಕ್ಕಂಥದ್ದನ್ನು ನಾವು ಸಿಂಪಲ್ ಪ್ರೆಸೆಂಟಲ್ಲೇ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಈಗ ಅಲ್ಲಿ ಐ ಅಂತಕ್ಕಂಥ ಪ್ರೊನೌನನ್ನು ಚೇಂಜ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಹಿ ಇರೋದರಿಂದ ಐ ಪ್ರೊನೌನ್ ಹೀಗೆ ಚೇಂಜ್ ಆಗುತ್ತೆ. ಆ್ಯಮ್ ಅಂತಕ್ಕಂಥದ್ದು ಈಸ್ಗೆ ಚೇಂಜ್ ಆಗುತ್ತೆ. ಸೊ ದ ಇಂಡೈರೆಕ್ಟ್ ಸ್ಪೀಚ್ ಈಸ್ ಹಿ ಸೇಸ್ ದಟ್ ಹಿ ಈಸ್ ಎ ಸ್ಟೂಡೆಂಟ್. ಈಗ ಎರಡನೇ ವಾಕ್ಯ ನೋಡಿ. ಹಿ ಸೆಡ್ ಐ ಆಮ್ ಎ ಸ್ಟೂಡೆಂಟ್. ಮೇಲಿನ ವಾಕ್ಯಕ್ಕೂ ಕೆಳಗಿನ ವಾಕ್ಯಕ್ಕೂ ಏನು ವ್ಯತ್ಯಾಸ ಇದೆ? ಮೇಲಿನ ವಾಕ್ಯದಲ್ಲಿ ರಿಪೋರ್ಟಿಂಗ್ ಹಿ ಸೇಸ್ ಪ್ರೆಸೆಂಟಲ್ಲಿದೆ. ಎರಡನೇ ವಾಕ್ಯದಲ್ಲಿ ಹಿ ಸೆಡ್ ಪಾಸ್ಟಲ್ಲಿದೆ. ರಿಪೋರ್ಟಿಂಗ್ ಪಾಸ್ಟ್ ಆದರೆ ಆ ರಿಪೋರ್ಟೆಡ್ ಐ ಆಮ್ ಎ ಸ್ಟೂಡೆಂಟ್ ಅಂತಕ್ಕಂಥ ಮುಂದಿನ ವಾಕ್ಯವನ್ನು ಪಾಸ್ಟನ್ನು ಚೇಂಜ್ ಮಾಡಬೇಕು. ರಿಪೋರ್ಟಿಂಗಲ್ಲೇ ಹಿ ಸೇಸ್ ಅಂತ ಪ್ರೆಸೆಂಟ್ ಇದ್ದರೆ ರಿಪೋರ್ಟೆಡ್ ಮುಂದಿನ ವಾಕ್ಯ ಪ್ರೆಸೆಂಟಲ್ಲೇ ಮಾಡಬೇಕು. ಇದು ಗಮನ ಇರಲಿ. ಎರಡನೇ ವಾಕ್ಯ ಹಿ ಸೆಡ್ ಐ ಆಮ್ ಎ ಸ್ಟೂಡೆಂಟ್. ಈಗ ಹಿ ಸೆಡ್ ಆದಮೇಲೆ ದಟ್ಟನ್ನು ಬಳಸಬೇಕು. ಐ ಪ್ರೊನೌನ್ ಚೇಂಜ್ ಮಾಡಬೇಕು. ಅಲ್ಲಿ ಸಬ್ಜೆಕ್ಟ್ ಹಿ ಅವನು ಮಾತಾಡ್ತಾ ಇರೋದ್ರಿಂದ ನಾನು ಸ್ಟೂಡೆಂಟ್ ಅಂತ ಹೇಳಿದ್ದಾನೆ. ಈ ವಾಕ್ಯವನ್ನು ನಾವು ಬೇರೆಯವರಿಗೆ ಹೇಳಿದಾಗ ಅವನು ಸ್ಟೂಡೆಂಟ್ ಅಂತ ಹೇಳ್ತೀವಿ. ಅಲ್ಲಿಗೆ ಐ ಪ್ಲೇಸ್ಗೆ ಹಿ ಪ್ರೊನೌನ್ ಚೇಂಜ್ ಆಗುತ್ತೆ. ಆ್ಯಮ್ ಅಂತಕ್ಕಂಥ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ವಾಸ್ಗೆ ಚೇಂಜ್ ಆಗುತ್ತೆ. ಹಿ ಸೆಡ್ ದಟ್ ಹಿ ವಾಸ್ ಎ ಸ್ಟೂಡೆಂಟ್. ಇಲ್ಲಿ ಇದನ್ನು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ರಿಪೋರ್ಟಿಂಗ್ ಈ ಸೇಸ್ ಪ್ರೆಸೆಂಟ್ ಇದ್ದರೆ ಮುಂದಿನ ವಾಕ್ಯ ಪ್ರೆಸೆಂಟಲ್ಲೇ ಇರುತ್ತೆ. ರಿಪೋರ್ಟಿಂಗ್ ಹಿ ಸೆಡ್
ಪಾಸ್ಟ್ ಟೆನ್ಸ್ ಸೆಡ್ ಪಾಸ್ಟ್ ಟೆನ್ಸ್ ಬಂದಾಗ ಮುಂದಿನ ವಾಕ್ಯ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಬೇಕು. ನೆಕ್ಸ್ಟ್, ಸಂಜನಾ ಸೆಡ್ ಐ ಆಮ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಸಂಜನಾ ಹುಡುಗಿಯಾಗಿರೋದ್ರಿಂದ ನಾನು ಅಂತ ಹೇಳಿದ್ದಾಳೆ. ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವಳು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತೀವಿ. ಅಲ್ಲಿಗೆ ಜಾಗದಲ್ಲಿ ಅವಳು ಶಿ ಅಂತ ಬಳಸಬೇಕು. ಆಮ್ ಪ್ರೆಸೆಂಟ್ ಇದೆ, ಪಾಸ್ಟ್ಗೆ ಚೇಂಜ್ ಮಾಡಿ. ಸೊ ಸಂಜನಾ ಸೆಡ್ ದಟ್ ಶಿ ವಾಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಸಂಜನಾ ಸೆಡ್ ದಟ್ ಶಿ ವಾಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಗಮನಿಸ್ಕೊಳ್ಳಿ, ಪ್ರನೌನು ಸಬ್ಜೆಕ್ಟ್ಗೆ ತಕ್ಕಂಗೆ ಚೇಂಜ್ ಆಗಬೇಕು, ಟೆನ್ಸು ಸಹ ಚೇಂಜ್ ಆಗಬೇಕು. ರಾಕೇಶ್ ಸೆಡ್ ದಟ್ ಐ ಹ್ಯಾವ್ ಲಿವ್ಡ್ ಇನ್ ಡೆಲ್ಲಿ. ಈಗ ರಾಕೇಶ್ ಸೆಡ್ ದಟ್ ನಾನು ಅಂತ ಹೇಳಿರೋದು ರಾಕೇಶ್ ಆಗಿರೋದ್ರಿಂದ ಹಿ ಹ್ಯಾವ್ ಲಿವ್ಡ್ ಅಂತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಇರೋದ್ರಿಂದ ಅದನ್ನ ಪಾಸ್ಟ್ ಪರ್ಫೆಕ್ಟ್ಗೆ ಹ್ಯಾಡ್ ಲಿವ್ಡ್ ಅಂತ ಚೇಂಜ್ ಮಾಡಬೇಕು. ಸಿ, ರಾಕೇಶ್ ಸೆಡ್ ದಟ್ ಹಿ ಹ್ಯಾಡ್ ಲಿವ್ಡ್ ಇನ್ ಡೆಲ್ಲಿ. ಅರ್ಥ ಆಗ್ತಾ ಇದೆಯಲ್ವಾ? ಸಿಂಧು ಸೆಡ್ ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್. ಸಿಂಧು ಹುಡುಗಿ ಆಗಿರೋದ್ರಿಂದ ಶಿ ಪ್ರನೌನ್ ಬರುತ್ತೆ. ಹ್ಯಾವ್ ಬೀನ್ ಪ್ರೆಸೆಂಟ್ ಇರೋದನ್ನ ಪಾಸ್ಟ್ಗೆ ಹ್ಯಾಡ್ ಬೀನ್ ಚೇಂಜ್ ಮಾಡಬೇಕು. ಸಿಂಧು ಸೆಡ್ ದಟ್ ಶಿ ಹ್ಯಾಡ್ ಬೀನ್ ಸ್ಟಡಿಯಿಂಗ್. ನೆಕ್ಸ್ಟ್, ಸ್ಟೂಡೆಂಟ್ಸ್ ಸೆಡ್ ವಿ ವರ್ ಎಂಜಾಯಿಂಗ್ ದ ಟ್ರಿಪ್. ಇಲ್ಲಿ ಸ್ಟೂಡೆಂಟ್ಸ್ ಸೆಡ್ ಆದಮೇಲೆ ದಟ್ಟನ್ನು ಬಳಸ್ತೀವಿ. ವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅದನ್ನ ರಿಪೋರ್ಟಿಂಗ್ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವರು ಎಂಜಾಯ್ ಮಾಡಿದ್ರು ಅಂತ ಹೇಳ್ತೀವಿ. ಅಲ್ಲಿ ವಿಗೆ ದೇ ಅಂತ ಚೇಂಜ್ ಮಾಡಬೇಕು. ವರ್ ಎಂಜಾಯಿಂಗ್ ಪಾಸ್ಟ್ ಕಂಟಿನ್ಯೂಸ್ ಇದೆ, ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ದೇ ಹ್ಯಾವ್ ಬೀನ್ ಎಂಜಾಯಿಂಗ್ ಅಂತ ಚೇಂಜ್ ಮಾಡಬೇಕು. ಸಿ, ದೇ ಹ್ಯಾವ್ ಬೀನ್ ಎಂಜಾಯಿಂಗ್ ದ ಟ್ರಿಪ್. ಸ್ಟೂಡೆಂಟ್ಸ್ ಸೆಡ್ ದಟ್ ದೇ ಹ್ಯಾವ್ ಬೀನ್ ಎಂಜಾಯಿಂಗ್ ದ ಟ್ರಿಪ್. ನೆಕ್ಸ್ಟ್ ಸೆಂಟೆನ್ಸ್, ಕಮಲಾ ಸೆಡ್ ಐ ಹ್ಯಾಡ್ ವಿಸಿಟೆಡ್ ದಿ ಡಾಕ್ಟರ್. ಕಮಲಾ ಸೆಡ್ ನಾನು ಡಾಕ್ಟರ್ನ ವಿಸಿಟ್ ಮಾಡಿದ್ದೆ ಅಂತ. ಆಗ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವಳು ಡಾಕ್ಟರನ್ನು ವಿಸಿಟ್ ಮಾಡಿದ್ಲು. ಅಲ್ಲಿಗೆ ಪ್ರನೌನು ಶೀಗೆ ಚೇಂಜ್ ಆಗುತ್ತೆ. ಕಮಲಾ ಸೆಡ್ ದಟ್ ಶಿ ಹ್ಯಾಡ್ ವಿಸಿಟೆಡ್ ದಿ ಡಾಕ್ಟರ್. ನೆಕ್ಸ್ಟ್ ವಾಕ್ಯ ನೋಡೋಣ. ಸೂರಿ ಸೆಡ್ ಐ ವಿಲ್ ರೀಡ್ ಎ ಬುಕ್ ಟುಮಾರೋ. ಇಲ್ಲಿ ಪ್ರನೌನ್ ಅನ್ನೋದು ಸೂರಿ ಹುಡುಗ ಆಗಿರೋದ್ರಿಂದ ಹಿ, ವಿಲ್ ಇದ್ದಾಗ ಹುಡ್ಗೆ ಚೇಂಜ್ ಆಗುತ್ತೆ. ಮತ್ತು ಟುಮಾರೋ ಅಂತಕ್ಕಂಥ ಟೈಮ್ ವರ್ಡ್ ಏನಾಗುತ್ತೆ ನೆಕ್ಸ್ಟ್ ಡೇಗೆ ಚೇಂಜ್ ಆಗುತ್ತೆ. ಸೂರಿ ಸೆಡ್ ದಟ್ ಹಿ ವುಡ್ ರೀಡ್ ಎ ಬುಕ್ ನೆಕ್ಸ್ಟ್ ಡೇ. ನೆಕ್ಸ್ಟ್ ವಾಕ್ಯ ನೋಡಿ. ಧನು ಸೆಡ್ ಐ ವಿಲ್ ಬಿ ವರ್ಕಿಂಗ್ ಹಾರ್ಡ್. ಧನು ಹುಡುಗಿ ಆಗಿರೋದ್ರಿಂದ ಈ ಪ್ಲೇಸಲ್ಲಿ ಶಿ ಬರುತ್ತೆ. ವಿಲ್ ಇರ್ತಕ್ಕಂಥದ್ದು ಹುಡ್ಗೆ ಚೇಂಜ್ ಆಗುತ್ತೆ. ಧನು ಸೆಡ್ ದಟ್ ಶಿ ವುಡ್ ಬಿ ವರ್ಕಿಂಗ್ ಹಾರ್ಡ್. ನೆಕ್ಸ್ಟ್, ಕೃಷ್ಣ ಸೆಡ್ ದೇ ವಿಲ್ ಹ್ಯಾವ್ ಪಾಸ್ಡ್. ಇದು ಕೃಷ್ಣ ಸೆಡ್ ದಟ್ ದೇ ವುಡ್ ಹ್ಯಾವ್ ಪಾಸ್ಡ್. ಹಿ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಈ ವಾಕ್ಯ ಗಮನಿಸಿ. ಹಿ ಸೆಡ್ ಇದು ರಿಪೋರ್ಟಿಂಗ್ ಇದೆ, ದಟ್ಟನ್ನು ಬಳಸ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಕ್ಕಂಥದ್ದು ಯೂನಿವರ್ಸಲ್ ಟ್ರೂತ್ ಇದೆ. ಯೂನಿವರ್ಸಲ್ ಟ್ರೂತ್ ಸ್ಟೇಟ್ಮೆಂಟ್ಸನ್ನು ಏನೂ ಚೇಂಜ್ ಮಾಡಬಾರ್ದು. ಟೆನ್ಸ್ ಆಗಲಿ ಪ್ರೊನೌನ್ ಆಗಲಿ ಚೇಂಜ್ ಮಾಡಬಾರ್ದು. ಸಿ, ಹಿ ಸೆಡ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್. ನೋ ಚೇಂಜ್ ಫಾರ್ ಯೂನಿವರ್ಸಲ್ ಟ್ರೂತ್. ದ ಸೆಂಟೆನ್ಸ್ ರಿಮೈನ್ಸ್ ಸೇಮ್. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಮೊದಲನೇ ವಾಕ್ಯ ರಿಪೋರ್ಟಿಂಗು, ಎರಡನೇ ವಾಕ್ಯ ರಿಪೋರ್ಟೆಡ್. ಅವೆರಡರ ಮಧ್ಯೆ ದಟ್ ಅಂತಕ್ಕಂಥದ್ದನ್ನು ಡಿಕ್ಲರೇಟಿವ್ಗೆ ಆ್ಯಡ್ ಮಾಡಬೇಕು. ರಿಪೋರ್ಟಿಂಗ್ ಮೊದಲನೇ ವಾಕ್ಯ ಪ್ರೆಸೆಂಟಲ್ಲಿತ್ತು ಅಂದರೆ ಮುಂದಿನ ರಿಪೋರ್ಟೆಡ್ ವಾಕ್ಯವು ಸಹ ಪ್ರೆಸೆಂಟಲ್ಲೇ ಇಡಬೇಕು. ರಿಪೋರ್ಟಿಂಗ್ ಪಾಸ್ಟಲ್ಲಿತ್ತು, ಸೆಡ್ ಅಂತಿದ್ದಾಗ ಮುಂದಿನ ವಾಕ್ಯವನ್ನು ನಾವು ಟೆನ್ಸ್ ಚೇಂಜ್ ಮಾಡಬೇಕಾಗತ್ತೆ. ನಾವು ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಮೀನ್ಸ್ ಎಕ್ಸ್ಪ್ರೆಸ್ ದಿ ಸ್ಟೇಟ್ ಆಫ್ ಜಾಯ್, ಸಾರೋ ಆರ್ ವಂಡರ್. ದುಃಖ, ಸಂತೋಷ ಅಥವಾ ಒಂದು ಆಶ್ಚರ್ಯವನ್ನು ಸೂಚಿಸ್ತಕ್ಕಂಥದ್ದನ್ನೇ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲೂ ಸಹ ದಟ್ಟನ್ನು ಲಿಂಕ್ ವರ್ಡ್ ಆಗಿ ಬಳಸ್ತೇವೆ. ಬಸವ ಸೆಡ್ ಹುರೇ ಐ ವನ್ ಎ ಪ್ರೈಸ್. ಸಂತೋಷದಿಂದ ಹೇಳ್ತಾ ಇದ್ದಾನೆ ನಾನು ಪ್ರೈಸ್ ಗೆದ್ದುಬಿಟ್ಟೆ ಅಂತ. ಇಲ್ಲಿ ಪ್ರನೌನ್ ಅನ್ನು ಚೇಂಜ್ ಮಾಡಬೇಕು. ಬಸವ ಹುಡುಗ ಆಗಿರೋದ್ರಿಂದ ಹೀಗೆ ಚೇಂಜ್ ಮಾಡ್ತೀವಿ. ಓನ್ ಪಾಸ್ಟ್ ಟೆನ್ಸ್ ಬಂದಿದೆ, ಅದನ್ನ ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಮಾಡಿದಾಗ ಹ್ಯಾಡ್ ಓನ್ ಅಂತ ಚೇಂಜ್ ಆಗುತ್ತೆ. ಇಲ್ಲಿ ಎಕ್ಸ್ಕ್ಲಾಮೇಟರಿ ಆಗಿರೋದ್ರಿಂದ ಸೆಡ್ ಅಂತ ಹೇಳಬಾರ್ದು. ಬಸವ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್
ಅಂತ ಹೇಳಬೇಕು. ಖುಷಿಯಿಂದ ಹೇಳ್ದ, ಎಕ್ಸೈಟ್ಮೆಂಟಲ್ಲಿ ಹೇಳ್ದ ಅಂತ ಬರಿಬೇಕಾಗತ್ತೆ. ಬಸವ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ದಟ್ he had won a prize. ಸಂಗೀತ said, alas, I failed in exam. ಇದು ಏನಾಗುತ್ತೆ? ಸಂಗೀತ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದಟ್ she failed in the exam. Sindhu said, what a nice shirt it is. Sindhu exclaimed with wonder that it was a nice shirt. Prajwal said, hooray, my friend has came. ಇಲ್ಲಿ ಪ್ರಜ್ವಲ್ ಎಕ್ಸ್ಕ್ಲೈಮ್ಡ್ ವಿತ್ ಹ್ಯಾಪಿ ಅಥವಾ ಜಾಯ್ ಮೈ ಫ್ರೆಂಡ್ ಅಂತಿದೆ. ನನ್ನ ಫ್ರೆಂಡ್ ಅನ್ನೋದನ್ನು ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವನ ಫ್ರೆಂಡ್ ಬಂದ ಅಂತ ಹೇಳ್ತೀವಿ. ಅಲ್ಲಿಗೆ ಮೈ ಅನ್ನೋದು ಹೀಸ್ ಫ್ರೆಂಡ್, ಹ್ಯಾಸ್ ಕಮ್ ಅಂತಕ್ಕಂಥದ್ದು ಹ್ಯಾಡ್ ಕಮ್ಗೆ ಚೇಂಜ್ ಆಗುತ್ತೆ. ಪ್ರಜ್ವಲ್ ಎಕ್ಸ್ಕ್ಲೈಮ್ಡ್ ಜಾಯ್ಫುಲಿ ದಟ್ ಹೀಸ್ ಫ್ರೆಂಡ್ ಹ್ಯಾಡ್ ಕಮ್. ಶಿ ಸೆಡ್, ಮೈ ಗಾಡ್, ಯು ಹ್ಯಾವ್ ಇಂಜೂರ್ಡ್ ಯುವರ್ ಲೆಗ್. ಇದು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಆದಾಗ ಶಿ ಎಕ್ಸ್ಕ್ಲೈಮ್ಡ್ ವಿತ್ ಶಾಕ್ ದಟ್ ಯು ಹ್ಯಾಡ್ ಇಂಜೂರ್ಡ್ ಯುವರ್ ಲೆಗ್. ವಿನಯ್ ಸೆಡ್, ಹೋ ಡಿಯರ್, ಐ ಹ್ಯಾವ್ ಸ್ಪಾಯ್ಲ್ಡ್ ಯುವರ್ ವರ್ಕ್. ಇಲ್ಲಿ ಐ ಪ್ರೊನೌನು ವಿನಯ್ ಆಗಿರೋದ್ರಿಂದ ಹೀಗೆ ಚೇಂಜ್ ಆಗುತ್ತೆ. ಹ್ಯಾವ್ ಇರತಕ್ಕಂಥದ್ದು ಹ್ಯಾಡ್ಗೆ ಚೇಂಜ್ ಆಗುತ್ತೆ. ಯುವರ್ ಅಂತಕ್ಕಂಥದ್ದು ಹುಡುಗನಿಗೆ ಹೇಳ್ತಾ ಇದ್ದರೆ ಹೀಸ್ ವರ್ಕ್, ಹುಡುಗಿಗೆ ಹೇಳ್ತಾ ಇದ್ದರೆ ಹರ್ ವರ್ಕ್, ಅಥವಾ ನಮಗೆ ಹೇಳ್ತಾ ಇದ್ದರೆ ಮೈ ವರ್ಕ್ ಅಥವಾ ಯುವರ್ ವರ್ಕ್ ಹಾಗೆ ಇಡ್ಬೋದು. ವಿನಯ್ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದಟ್ ಹಿ ಹ್ಯಾಡ್ ಸ್ಪಾಯ್ಲ್ಡ್ ಯುವರ್ ವರ್ಕ್. ಆ್ಯಂಡ್ ನೆಕ್ಸ್ಟ್ ಮಹದೇವ ಸೆಡ್, ಹೋ ಇಟ್ಸ್ ವೆರಿ ಹಾಟ್ ಟುಡೇ. ಇಲ್ಲಿ ಮಹದೇವ ಎಕ್ಸ್ಕ್ಲೈಮ್ಡ್ ವಿತ್ ಡಿಸ್ಗಸ್ಟ್, ಇಟ್ ವಾಸ್ ವೆರಿ ಹಾಟ್ ದಟ್ ಡೇ. ಟುಡೇ ಅಂತಕ್ಕಂಥದ್ದು ದಟ್ ಡೇಗೆ ಚೇಂಜ್ ಆಗುತ್ತೆ. ಮಹದೇವ ಎಕ್ಸ್ಕ್ಲೈಮ್ಡ್ ವಿತ್ ಡಿಸ್ಗಸ್ಟ್ ದಟ್ it was very hot that day. Okay children, now let's move on to imperative sentence. Imperative ಅಂದಾಗ ಕಮ್ಯಾಂಡ್, ರಿಕ್ವೆಸ್ಟ್, ಅಡ್ವೈಸ್ ಆರ್ ಸಜೆಷನ್. ಬಟ್ ಇಲ್ಲೇನಪ್ಪ ಅಂದರೆ ಡಿಕ್ಲರೇಟಿವ್ ಮತ್ತು ಎಕ್ಸ್ಕ್ಲಮೇಟರಿಗೆ ದಟ್ಟನ್ನು ಯೂಸ್ ಮಾಡ್ತಾ ಇದ್ವಿ ಲಿಂಕರ್ ವರ್ಡ್. ಬಟ್ ಇಲ್ಲಿ ಟು ಅನ್ನು ಲಿಂಕ್ ವರ್ಡ್ ಆಗಿ ಯೂಸ್ ಮಾಡಬೇಕು ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ನ ಮಧ್ಯೆ. ಇಲ್ಲಿ ಗಮನಿಸಿ, ಧನುಷ್ ಸೆಡ್ ಟು ಸುಪ್ರೀತ್, ಇದು ರಿಪೋರ್ಟಿಂಗ್. ಇದರ ನಂತರ ಬರ್ತಕ್ಕಂಥ ಪ್ಲೀಸ್ ಹೆಲ್ಪ್ ಮೀ, ರಿಪೋರ್ಟೆಡ್, ಇವು ಎರಡರ ಮಧ್ಯೆ ಟು ಅಂತಕ್ಕಂಥದ್ದನ್ನ ಬಳಸಬೇಕು. ಇಲ್ಲಿ ಧನುಷ್ ಸೆಡ್ ಟು ಸುಪ್ರೀತ್ ಪ್ಲೀಸ್ ಹೆಲ್ಪ್ ಮೀ ಅಂದರೆ ಇವನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾದ್ರೆ ಸೆಡ್ ಅಂತ ಹೇಳಬಾರ್ದು. ಧನುಷ್ ರಿಕ್ವೆಸ್ಟೆಡ್ ಸುಪ್ರೀತ್, ಲಿಂಕ್ ವರ್ಡ್ ಟು ಅನ್ನು ಬಳಸ್ಕೊಂಡು ಹೆಲ್ಪ್ ಮೀ ಅಂದರೆ ನನಗೆ ಅಂತ. ಬಟ್ ನಾವು ಬೇರೆಯವ್ರಿಗೆ ಆ ವಾಕ್ಯ ಹೆಂಗೆ ಹೇಳ್ತೀವಿ? ಧನುಷು ಸುಪ್ರೀತ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದ, ಅವನಿಗೆ ಹೆಲ್ಪ್ ಮಾಡಬೇಕಂತೆ ಅಂತ. ಅಲ್ಲಿ ಮೀ ಅನ್ನೋದು ನನಗೆ ಆಗ್ಬಿಡುತ್ತೆ, ಅದನ್ನ ಅವನಿಗೆ ಅಂತ ಚೇಂಜ್ ಮಾಡಬೇಕಾದ್ರೆ ಹಿಮ್ ಅಂತ ಬಳಸಬೇಕು. ಹಾಗಾದರೆ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ ನೋಡಿ. ಧನುಷ್ ರಿಕ್ವೆಸ್ಟೆಡ್ ಸುಪ್ರೀತ್ ಟು ಹೆಲ್ಪ್ ಹಿಮ್. ಅರ್ಥ ಆಯ್ತಲ್ವಾ? ಇಲ್ಲಿ ಟು ಲಿಂಕ್ ವರ್ಡನ್ನು ಬಳಸಿದ್ದೇವೆ. ಪ್ರೊನೌನ್ ಮೀಯನ್ನು ಹಿಮ್ಗೆ ಚೇಂಜ್ ಮಾಡಿದ್ದೇವೆ. ಅದು ಹುಡುಗಿ ಆಗಿದ್ರೆ ಹರ್ ಅಂತ ಚೇಂಜ್ ಆಗ್ತಾ ಇತ್ತು. ಪ್ರಿಯಾ ಸೆಡ್ ಟು ಹಿಮ್, ಯು ಶುಡ್ ವರ್ಕ್ ಹಾರ್ಡ್ ಫಾರ್ ಎಕ್ಸಾಮ್. ಇಲ್ಲಿ ಏನಾಗುತ್ತೆ? ಪ್ರಿಯಾ ಅಡ್ವೈಸ್ಡ್ ಅಥವಾ ಸಜೆಸ್ಟೆಡ್ ಹಿಮ್ ಟು ವರ್ಕ್ ಹಾರ್ಡ್ ಫಾರ್ ಎಕ್ಸಾಮ್. ಪ್ರಿಯಾ ಸಜೆಸ್ಟೆಡ್ ಹಿಮ್ ಟು ವರ್ಕ್ ಹಾರ್ಡ್ ಫಾರ್ ಎಕ್ಸಾಮ್. ನೆಕ್ಸ್ಟ್, ಸ್ಟೂಡೆಂಟ್ ಸೆಡ್ ಟು ವಿನಯ್, ಡು ನಾಟ್ ಟೆಲ್ ಎ ಲೈ. ಇಲ್ಲಿ ಸ್ಟೂಡೆಂಟ್ಸ್ ವಿನಯ್ಗೆ ಹೇಳ್ತಾ ಇದ್ದಾರೆ ಸುಳ್ಳು ಹೇಳಬಾರ್ದು ಅಂತ. ಇದನ್ನು ಹೇಗೆ ಚೇಂಜ್ ಮಾಡ್ತೀರಾ? ಸ್ಟೂಡೆಂಟ್ಸ್ ಸೆಡ್ ಟು ವಿನಯ್ ನಾಟ್ ಟು ಟೆಲ್ ಎ ಲೈ. ವರ್ಷಿತಾ ಸೆಡ್ ಓಪನ್ ದ ಡೋರ್. ವರ್ಷಿತಾ ಹೇಳ್ತಾ ಇದ್ದಾಳೆ ಓಪನ್ ದ ಡೋರ್ ಅಂತ. ಅಂದರೆ ವರ್ಷಿತಾ ಆರ್ಡರ್ಡ್ ಟು ಓಪನ್ ದ ಡೋರ್. ವರ್ಷಿತಾ ಆರ್ಡರ್ಡ್ ಟು ಓಪನ್ ದ ಡೋರ್. ನೋಡಿ, ಈ ವಾಕ್ಯಗಳನ್ನು ಗಮನಿಸಿದಾಗ ರಿಪೋರ್ಟೆಡ್ ಏನು ಎರಡನೇ ವಾಕ್ಯ ಇದೆ ಅದು ಚೇಂಜ್ ಆಗ್ತಾ ಇಲ್ಲ, ಸೇಮ್ ಹಾಗೆ ಬರೀಬೇಕಾಗತ್ತೆ. ಟು ಅನ್ನು ಲಿಂಕ್ ವರ್ಡ್ ಬಳಸಿ, ನೆನಪಿರಲಿ. ಟೀಚರ್ ಸೆಡ್ ಟು ಸ್ಟೂಡೆಂಟ್, ಡು ನಾಟ್ ವೇಸ್ಟ್ ಟೈಮ್. ಟೀಚರ್ ಅಡ್ವೈಸ್ಡ್ ದಿ ಸ್ಟೂಡೆಂಟ್ಸ್ ನಾಟ್ ಟು ವೇಸ್ಟ್ ಟೈಮ್. ಸೌಜನ್ಯ ಸೆಡ್ ಕೀಪ್ ಕ್ವೈಟ್. ಸೌಜನ್ಯ ಇನ್ಸ್ಟ್ರಕ್ಟೆಡ್ ಟು ಕೀಪ್ ಕ್ವೈಟ್. Teacher said, please close the window.
Teacher asked me to close the window. She told her, go and lie down. He told her to go and lie down. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಇಲ್ಲಿ ಏನು ಮೊದಲು ವ್ಯಕ್ತಿ ಹೇಳ್ತಾ ಇದ್ದಾನೆ ಅದನ್ನ ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಆ ಮುಂದಿನ ವಾಕ್ಯವನ್ನು ರಿಪೋರ್ಟೆಡ್ ಅಂತ ಹೇಳ್ತೀವಿ. ಆ ಮಧ್ಯದಲ್ಲಿ ಟು ಲಿಂಕ್ ವರ್ಡನ್ನು ಬಳಸ್ಕೊಂಡಿದ್ದೇವೆ. ಮತ್ತು ಈ ಒಂದು ಇಂಪ್ಯಾರಿಟಿವ್ ಸೆಂಟೆನ್ಸಲ್ಲಿ ಆ ಏನು ರಿಪೋರ್ಟೆಡ್ ಎರಡನೇ ವಾಕ್ಯ ಇದೆ ಅದನ್ನು ಏನು ಚೇಂಜ್ ಮಾಡದೆ ಅಲ್ಲಿ ಪ್ರೊನೌನ್ ಮಾತ್ರ ಚೇಂಜ್ ಮಾಡಿಕೊಂಡು ಹೇಗಿದೆಯೋ ಹಾಗೆ ಬರಿತಾ ಇದ್ದೀವಿ. ದಿಸ್ ಈಸ್ ಅಬೌಟ್ ಹೌ ಟು ಚೇಂಜ್ ದಿ ಸೆಂಟೆನ್ಸಸ್, ಡಿಕ್ಲರೇಟಿವ್, ಎಕ್ಸ್ಕ್ಲಮೇಟರಿ ಆ್ಯಂಡ್ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಟ್ರೈ ವಿತ್ ಸಮ್ ಸೆಂಟೆನ್ಸಸ್. ನಿಮಗೆ ಗೊತ್ತಿರ್ತಕ್ಕಂಥ ಕೆಲವು ವಾಕ್ಯಗಳನ್ನು ಎಕ್ಸಸೈಸನ್ನು ಇಟ್ಕೊಂಡು ಇದನ್ನು ಟ್ರೈ ಮಾಡಿ. ಆ್ಯಂಡ್ ವಾಚ್ ದಿಸ್ ವಿಡಿಯೋ ಒನ್ಸ್ ಅಗೇನ್ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ give you the remaining type of sentences, how to convert them direct to indirect speech. Thank you for watching this video.